ಬಿಹಾರ ರಾಜಕಾರಣದ ಧ್ರುವತಾರೆ ಎಂದೇ ಕರೆಸಿಕೊಳ್ತಿದ್ದ ನಿತೀಶ್ ಕುಮಾರ್ ಅವರ ನಿರ್ಗಮನ ರಾಜ್ಯವನ್ನು ಒಂದು ಅನಿಶ್ಚಿತತೆಯ ಸುಳಿಗೆ ದುಡಿದೆ. ಅನುಭವಿ ರಾಜಕಾರಣಿಯ ಕೈಯಲ್ಲಿದ್ದ ಚುಕ್ಕಾಣಿ ಈಗ ಆಕ್ರಮಣಕಾರಿ ಶೈಲಿಯ ಸಾಮ್ರಾಟ್ ಚೌಧರಿ ಅವರ ಪಾಲಾಗಿದೆ. ಆದರೆ ಈ ಬದಲಾವಣೆ ಬಿಹಾರದ ಪಾಲಿಗೆ ಅಭಿವೃದ್ಧಿಯ ಪರ್ವವಾಗುವ ಬದಲು ಅವನತಿಯ ಹಾದಿಯಾಗುವ ಲಕ್ಷಣಗಳು ಎದ್ದು ಕಾಣುತ್ತಿವೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ನಿತೀಶ್ ಕುಮಾರ್ ಅವರಿಗೆ ಬಿಹಾರದ ಪ್ರತಿಯೊಂದು ಹಳ್ಳಿಯ ನಾಡಿಮಿಡಿತ ಗೊತ್ತಿತ್ತು. ಅವರ ಆಡಳಿತಾತ್ಮಕ ಹಿಡಿತ ಮತ್ತು ಅಧಿಕಾರಿಗಳ ಮೇಲಿನ ನಿಯಂತ್ರಣ ಅತ್ಯಂತ ಶಿಸ್ತುಬದ್ಧವಾಗಿತ್ತು. ಸಾಮ್ರಾಟ್ ಚೌಧರಿ ಅವರಿಗೆ ಸಚಿವರಾಗಿ ಅನುಭವವಿದ್ದರೂ ಇಡೀ ರಾಜ್ಯವನ್ನು ಮುನ್ನಡೆಸುವ ದೃಷ್ಟಿಕೋನ ಮತ್ತು ತಾಳ್ಮೆ ಇಲ್ಲ ಎಂಬ ಟೀಕೆ ಇದೆ. ಅವರ ಆತುರದ ನಿರ್ಧಾರಗಳು ಬಿಹಾರದ ಆಡಳಿತ ಯಂತ್ರವನ್ನು ಹಳಿ ತಪ್ಪಿಸಬಹುದು. ಸಾಮ್ರಾಟ್ ಚೌಧರಿ ಅವರು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ ಎಂದು ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಅವರು 7ನೇ ತರಗತಿ ಪಾಸ್ ಆಗಲಿಲ್ಲ, ನಕಲಿ ದಾಖಲೆಗಳ ಮೂಲಕ ಪದವಿ ತೋರಿಸುತ್ತಿದ್ದಾರೆ ಎಂದು ಆರೋಪ ಮಾಡ್ತಾ ಇವೆ. ಜೆಡಿಯು ಶಾಸಕರು ಮತ್ತು ಕಾರ್ಯಕರ್ತರು ಸಾಮ್ರಾಟ್ ಚೌಧರಿ ಅವರ ನಾಯಕತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಕಷ್ಟ. ಇದು ಮೈತ್ರಿಕೂಟದ ಒಳಗೆ ಆಂತರಿಕ ಕಲಹಕ್ಕೆ ದಾರಿ ಮಾಡಿಕೊಟ್ಟು ಸರ್ಕಾರವು ಅಭಿವೃದ್ಧಿಯತ್ತ ಗಮನ ಹರಿಸುವ ಬದಲು ಕೇವಲ ಅಧಿಕಾರ ಉಳಿಸಿಕೊಳ್ಳುವ ಕಸರತ್ತಿನಲ್ಲಿ ಮುಳುಗುವಂತೆ ಮಾಡಬಹುದು ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಬಿಜೆಪಿ ಅಧಿಕಾರ ಹಿಡಿಯುವ ತರಾತುರಿಯಲ್ಲಿ ಒಬ್ಬ ಅನುಭವಿ ನಾಯಕನನ್ನ ಬದಿಗೊತ್ತಿ ಆಕ್ರಮಣಕಾರಿ ನಾಯಕತ್ವವನ್ನು ಹೇರಿರುವುದು ಬಿಹಾರದ ಪಾಲಿಗೆ ಕಂಪ್ಲೀಟ್ ಲಾಸ್ ಆಗುವ ಸಾಧ್ಯತೆಗಳೇ ಹೆಚ್ಚಿವೆ.